ರಾಶಿಯಾಧಿಪತಿಯಾಗಿರ್ತಕ್ಕಂಥ ಬುಧ ಮಿಥುನ ರಾಶಿಯವರಿಗೆ ಮೃಗಶಿರ ನಕ್ಷತ್ರ ಇರ್ಬೋದು, ಆರುದ್ರ ನಕ್ಷತ್ರ ಇರ್ಬೋದು, ಹಾಗೆ ಪುನರ್ವಸು ನಕ್ಷತ್ರ ಇರ್ಬೋದು. ಮಿಥುನ ರಾಶಿಯ ಯುಗಾದಿಯ ಫಲಾಫಲಗಳನ್ನು ನಾವು ನೋಡೋಕೆ ಹೋದಾಗ ಗುರು 11ರಿಂದ 12ಕ್ಕೆ ಬರ್ತಾನೆ, ಶನಿ 9ರಲ್ಲಿರ್ತಾರೆ. ಇನ್ನು ರಾಹು ಕೇತು 10 ಮತ್ತು 4ರಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಮಿಥುನ ರಾಶಿಯವರಿಗೆ ಈಗಾಗಲೇ ಗುರುಬಲ ಇತ್ತು, ಈಗ ಗುರುಬಲ ಕಡಿಮೆ ಆಗುತ್ತೆ. ಆದರೂ ಕೂಡ ಈ ರಾಶಿಯವರಿಗೆ ಅವಕಾಶಗಳು ತುಂಬ ಜಾಸ್ತಿ ಬರ್ತಾ ಇರುತ್ತೆ. ಅದಕ್ಕೆ ನಾವು ಹೇಳ್ತೀವಿ ದ್ವಾದಶೆ ಧ್ವನಿ ವಿಲೋಮ ದುಃಖ ಅಂತ ಕರಿತೀವಿ. ದ್ವಾದಶೆ ಧ್ವನಿ ವಿಲೋಮ ದುಃಖ ಅಂತ ನಾವು ಕರೀತಾ ಇರ್ತೀವಿ. 12ನೇ ಮನೆಗೆ ಗುರು ಬರ್ತಾ ಇರ್ತಕ್ಕಂಥ ಈ ಸಂದರ್ಭಕ್ಕೆ ಅನುಸಾರವಾಗಿ ಅವಕಾಶಗಳನ್ನು ಪರಿಪೂರ್ಣವಾಗಿ ಉಪಯೋಗಿಸ್ಕೊಳ್ಳಿ. ಗುರಿ ಇಟ್ಕೊಂಡು ಜೀವನ ಮಾಡ್ಕೊಂಡಿದ್ದಾದರೆ ತುಂಬ ಒಳ್ಳೆಯದಾಗುತ್ತೆ. ಆರ್ಥಿಕವಾಗಿ ಲಾಭ ಇರುತ್ತೆ, ಆದರೆ ಖರ್ಚು ಜಾಸ್ತಿ ಇರುತ್ತೆ. ಅನ್ನೆಸರಿ ಹೂಡಿಕೆ ಮಾಡೋಕ್ಕೆ ಹೋಗಬೇಡಿ. ಶೇರ್ ಮಾರ್ಕೆಟು ಅಥವಾ ಹೂಡಿಕೆಗಳಿಂದ ಸ್ವಲ್ಪ ನಷ್ಟ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ತಂದೆ ತಾಯಿ ಪೋಷಕರ ಆರೋಗ್ಯದ ಬಗ್ಗೆ ಚಿಂತೆ ಈ ವರ್ಷದಲ್ಲಿ ಕಾಡ್ತಕ್ಕಂಥ ಯೋಗ. ವಾಹನದ ವಿಷಯದಲ್ಲಿ ಸ್ವಲ್ಪ ಕಾನ್ಸಂಟ್ರೇಷನ್ ಚೆನ್ನಾಗಿದ್ದಿದ್ದೆ ಆದರೆ ತುಂಬ ಒಳ್ಳೆಯದಾಗುತ್ತೆ. ಇಲ್ಲಾಂದರೆ ಟೆನ್ಷನ್ ಆಗ್ತಕ್ಕಂಥದ್ದು. ಇನ್ನು ಉದ್ಯೋಗದಲ್ಲಿ ರಾಹು 10ನೇ ಸ್ಥಾನದಲ್ಲಿ ಇರ್ತಕ್ಕಂಥ ಆ ಸಂದರ್ಭಕ್ಕೆ ಅನುಸಾರವಾಗಿ ನೋಡೋಕೆ ಹೋದಾಗ ಉದ್ಯೋಗದಲ್ಲಿ ಆತುರದ ನಿರ್ಧಾರಗಳು ಬೇಡ, ತಾಳ್ಮೆಯಿಂದ ಒಂದು ವ್ಯವಹರಿಸಿದ್ದಾದರೆ ತುಂಬ ಒಳ್ಳೆಯದಾಗುತ್ತೆ. ಉದ್ಯೋಗದಲ್ಲೂ ಕೂಡ ಉದಾಸೀನತೆ ನಿರ್ಲಕ್ಷ್ಯತೆ ಬೇಡ ಅಂತೂ ಕೂಡ ಹೇಳುತ್ತೆ. ಇನ್ನು ತಿರುಗಾಟ ಇರುತ್ತೆ, ಸ್ವಲ್ಪ ಮನೆ ತಗೊಳ್ತಕ್ಕಂಥ ಯೋಗ ಕೂಡ ಈ ರಾಶಿಯವರಿಗಿರುತ್ತೆ. ಬ್ಯಾಂಕ್ನಿಂದ ಲೋನ ಮಂಜೂರಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ವಿದ್ಯಾರ್ಥಿಗಳಿಗೆ ಉದ್ಯೋಗ ಸಿಗ್ತಕ್ಕಂಥದ್ದು, ವ್ಯಾಪಾರಸ್ಥರಿಗೆ ವಿಶೇಷವಾಗಿ ವಿಸ್ತರಣೆ ಆಗ್ತಕ್ಕಂಥ ಯೋಗ ಇರುತ್ತೆ. ರಾಜಕಾರಣಿಗಳಿಗೆ ತುಂಬ ಚೆನ್ನಾಗಿದೆ. ಅಣ್ಣ ತಮ್ಮಂದ್ರ ಜೊತೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು, ಇಲ್ಲಾಂದರೆ ಕಲಹಗಳಾಗ್ತಕ್ಕಂಥದ್ದು, ಕೋರ್ಟ್ ಕೇಸ್ ಆಗ್ತಕ್ಕಂಥ ಸಾಧ್ಯತೆ ಮಿಥುನ ರಾಶಿಯವರಿಗಿರುತ್ತೆ. ಅದರೊಂದಿಗೆ ಪಾಲುದಾರಿಕೆಯಲ್ಲಿ ನಿರ್ಧಾರಗಳು ಗಟ್ಟಿಯಾಗಿರಲಿ. ಅವರೇನೋ ಹೇಳ್ತಾರಂತೆ ನೀವು ಅದಕ್ಕೆ ಒಪ್ಕೊಳ್ಳೋಕೆ ಹೋಗಬೇಡಿ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ತೊಂದರೆ ಇದ್ದರೂ ಕೂಡ ಭಯ ಇಲ್ಲ ಅಂತೂ ಕೂಡ ಈ ವರ್ಷದ ಯುಗಾದಿಯ ಫಲಾಫಲ ಹೇಳುತ್ತೆ. ಉದ್ದಿಮೆದಾರರಿಗೆ ಆಗಸ್ಟ್ ನಂತರ ಬಹಳಷ್ಟು ಶುಭ ಆಗ್ತಕ್ಕಂಥ ಯೋಗ ಇರುತ್ತೆ. ಅದರ ಜೊತೆಗೆ ವಿವಾಹ ವಿಚಾರಗಳಲ್ಲಿ ಗೊಂದಲಗಳು ಉಂಟಾಗ್ತಕ್ಕಂಥ ಸಾಧ್ಯತೆ ಮಿಥುನ ರಾಶಿಯವರಿಗಿರುತ್ತೆ. ಮಹಿಳೆಯರಿಗೆ ಒಳ್ಳೆಯದಾಗುತ್ತೆ. ಮಹಿಳೆಯರು ಸರ್ಕಾರಿ ನೌಕರಿಯಲ್ಲಿರ್ತಕ್ಕಂಥ ಮಹಿಳೆಯರಿಗೆ ಜವಾಬ್ದಾರಿಗಳು ಜಾಸ್ತಿ ಸಿಗ್ತಕ್ಕಂಥ ಯೋಗ ಸಹ ಯುಗಾದಿಯ ಮಿಥುನ ರಾಶಿಯ ಫಲಾಫಲಗಳಲ್ಲಿ ನಾವು ನೋಡಬಹುದಾಗಿದೆ. ಈ ರಾಶಿಯವರು ಮಿಥುನ ರಾಶಿಯವರು ಹಸಿರು ಬಣ್ಣ ಮತ್ತು ಬಿಳಿಯ ಬಣ್ಣವನ್ನು ಉಪಯೋಗಿಸಿಕೊಳ್ಳಿ. 5 ಮತ್ತು 1 ತಮ್ಮ ಅದೃಷ್ಟದ ಸಂಖ್ಯೆಗಳಾಗಿರುತ್ತೆ. ಪೂರ್ವ ಹಾಗೂ ದಕ್ಷಿಣದ ದಿಕ್ಕಿನ ಪ್ರಯಾಣಗಳು ಇವರಿಗೆ ಬಹಳಷ್ಟು ಶುಭ ಕೊಡುತ್ತೆ. ಓಂ ನಮೋ ವೆಂಕಟೇಶಾಯ. ಶನಿವಾರ ವೆಂಕಟೇಶ್ವರನ ದರ್ಶನ ಮಾಡ್ಕೊಳ್ಳಿ. ಸಾಧ್ಯವಾದಷ್ಟು ಒಂದು ಹಸಿರು ಬಟ್ಟೆಯನ್ನು ದಾನ ಮಾಡಿ. ವೃದ್ಧರಿಗೆ ಏನಾದರೂ ಅವರಿಗೆ ಒಂದು ಬಟ್ಟೆ ಆಗ್ಬೋದು, ಒಂದು ಬೆಡ್ಶೀಟ್ ಆಗ್ಬೋದು, ವೃದ್ಧರಿಗೆ ಅನುಕೂಲ ಆಗ್ತಕ್ಕಂಥ ವಸ್ತುಗಳನ್ನು ದಾನ ಮಾಡಿದ್ದೆ ಆದರೆ ಮಿಥುನ ರಾಶಿಯವರಿಗೆ ವರ್ಷದ ಫಲಗಳಲ್ಲಿ ಇರ್ತಕ್ಕಂಥ ಋಣಾತ್ಮಕ ಫಲಗಳು ಧನಾತ್ಮಕವಾಗಿ ಒಂದು ಪರಿವರ್ತನೆ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಅದು ತುಂಬ ಚೆನ್ನಾಗಿರುತ್ತೆ.